ಹಾಯ್ ಹಲೋ ನಮಸ್ಕಾರ. ಹಾಗಲಕಾಯಿನ 3 ತೊಗೊಂಡಿದ್ದೀನಿ. ಅದು ತೊಳೆದಿಟ್ಕೊಂಡಿದ್ದೀನಿ ನೋಡಿ. 3 ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲಿ ತುರ್ಕೋತೀನಿ ನೋಡಿ. ಇದು ತುರಿಯೋದು ಏನಾರಾದರೆ ಇದರಲ್ಲಿ ತುರ್ಕೋತೀನಿ ನಾನು. ನೋಡಿ ತುರಿತಾ ಇದ್ದೀನಿ ನೋಡಿ. ಹೀಗೆ ತೆಳ್ಳಗೆ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ನೆನೆಯಾಕ್ಬಿಟ್ಟು ಆಮೇಲೆ ಸ್ವಲ್ಪ ತೊಳಿತೀನಿ. ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಅದನ್ನು ಫುಲ್ಲು ಡ್ರೈ ಆಗಂಗೆ ಮಾಡ್ತೀನಿ. ಡ್ರೈ ಆಗಂಗೆ ಮಾಡಿಬಿಟ್ಟು ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ ಜೀರಿಗೆ ಹಾಕ್ತೀನಿ, ಖಾರ ಪುಡಿ, ಆಮೇಲೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಹುಳಿ, ಏನಾದ್ರು ಸ್ವಲ್ಪ ಹುಳಿ ಹಾಕಿ ಚೆನ್ನಾಗಿ ಕಲಸಿ ಇಟ್ಬಿಟ್ಬಿಡ್ಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಇದೆಲ್ಲ ಉಪ್ಪು ಖಾರ ಎಳ್ಕೊಳ್ಳೋ ಥರ ಇಟ್ಬಿಟ್ಟು ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಯಾವಾಗ ಅಂದರೆ ನಾವು ಉಪ್ಪು ಅರಿಶಿನ ಪುಡಿ ಹಾಕಿ ಕಲಸಿಡ್ತೀವಲ್ವ, ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಅದರಲ್ಲೆಲ್ಲ ನೀರು ಇಳ್ಕೊಳ್ಳುತ್ತೆ. ಕೆಲವ್ರು ಕಹಿ ತಿನ್ನಲ್ವಲ್ಲ, ಕಹಿ ತಿನ್ನೋರಿಗೆ ಹಾಗೆ ಮಾಡ್ಬೋದು. ಮಕ್ಕಳು ತಿನ್ನಂಗಿದ್ರೆ ಸ್ವಲ್ಪ ಕಹಿ ಎಲ್ಲ ಹೋಗಲಿ ಅಂತ ಇದಕ್ಕೆ ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಹಿಂಗೆಲ್ಲ ಕಲಸಿ ಅರ್ಧ ಗಂಟೆ ಇಟ್ಬಿಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. ಇವಾಗ ತುರ್ಕೊಳ್ಳೋದಕ್ಕೋಸ್ಕರ ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹಿಂಗೆ ಲೇಸ್ ಥರ ತುರಿಬೇಕು. ಓಕೆ, ಮತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ. ಇವಾಗ ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ತೀನಿ, ಯಾಕೆಂದರೆ ಇದನ್ನು ಕಲಿಸ್ಬೇಕು. ಈಗ ಉಪ್ಪು ಅರಿಶಿನ ಹಾಕಿದ್ದೀನಿ. ಹಿಂಗೆ ಕಲಿಸುವಾಗ ಇದರಲ್ಲಿ ಇದ್ದಿದ್ದು ಕಹಿ ಬಿಟ್ಟು ಹೋಗುತ್ತೆ. ನಿಜವಾಗ್ಲೂ ಶುಗರ್ ಇದ್ದವರಿಗೆಲ್ಲ ತುಂಬ ಒಳ್ಳೆಯದು. ಹಿಂಗೆ ಕಹಿ ತೆಗೆದಲ್ಲೇ ಹಾಗೆ ತಿಂದರೆ ತುಂಬ ಒಳ್ಳೆಯದು. ಮತ್ತು ನಮ್ಮ ಶರೀರದಲ್ಲಿ ವೀಕ್ನೆಸ್ಸು, ಮತ್ತು ನಾವು ಇದನ್ನೆಲ್ಲ 91 ಇಸ್ವಿಲಿ ನನಗೆ ಸ್ವಲ್ಪ ಲೋ ಬಿ ಪಿ ಇತ್ತು ಅಂತ ಹೇಳಿಬಿಟ್ಟು ಅವಾಗೆಲ್ಲ ನಮ್ಮ ಯಜಮಾನ್ರು ಹಾಗಲಕಾಯಿನ ಬೇಯಿಸ್ಬಿಟ್ಟು ಅದರ ರಸನ ಕುಡಿಸ್ತಾಯಿದ್ರು. ಡೈಲಿ 1 ಲೋಟ ಅದ್ರ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕುಡಿಸ್ತಾಯಿದ್ರು. ಅದೇ ಲಾಸ್ಟು ನೋಡಿ. ನೀರು ಹಾಕಿ ತೊಳೆದಿದ್ದೀನಿ. ಇದರಲ್ಲಿ ಎಷ್ಟು ಗ್ರೀನು ಕಲರ್ ಬಿಟ್ಟಿದೆ ನೋಡಿ. ಇದನ್ನು ಕೂಡ ವೇಸ್ಟ್ ಮಾಡಲ್ಲ. ಈ ನೀರನ್ನ ಗಿಡಕ್ಕೆ ಹಾಕ್ತೀನಿ. ನಮ್ಮಲ್ಲಿ ಸಣ್ಣ ಪುಟ್ಟದ ಗಿಡ ಇದ್ದಾವೆ. ಬಸಳೆ ಸೊಪ್ಪು, ತುಳಸಿ ಗಿಡ, ಮೆಣಸಿನ ಗಿಡ, ಹಾಗೆಲ್ಲ ಯಾವುದೇ ಸ್ವಲ್ಪ ಸಿಂಪಲಾಗಿ ಸಣ್ಣ ಸಣ್ಣ ಗಿಡ. ನನಗೆ ಗಿಡ ಬೆಳೆಸೋದು ಸ್ವಲ್ಪ ಹವ್ಯಾಸ. ಹಾಗಾಗಿ ಈ ರಸ ಕೂಡ ನಾನು ವೇಸ್ಟ್ ಮಾಡಲ್ಲ. ಇದರಲ್ಲಿ ಕಹಿ ಅಂಶ ಇರುತ್ತಲ್ವ, ಗಿಡಕ್ಕೆ ಹಾಕಾಗ ಅದಕ್ಕೆ ಪೌಷ್ಟಿಕಾಂಶ ಸಿಗುತ್ತೆ. ಪ್ರತಿಯೊಂದರಲ್ಲೂ ಬೇಕಾಗಂಥದ್ದಿದೆ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಯಾವ್ದು ಬೇಕು ಅದನ್ನು ಮಾತ್ರ ತಗೊಂಡು ನಮ್ಮ ಶರೀರಕ್ಕೆ ಬೇಕಾಗೋದನ್ನೆಲ್ಲ ಚೆಲ್ಲಿಬಿಡ್ತೀವಿ. ನೋಡಿ, ಇದರಲ್ಲಿ ಎಷ್ಟೊಂದು ರಸ ಇದೆಯಲ್ವ, ಇದನ್ನು ನಾನು ಗಿಡಕ್ಕೆ ಹಾಕ್ತೀನಿ, ವೇಸ್ಟ್ ಮಾಡಲ್ಲ. ನೋಡಿ, ಇವಾಗ ಎಲ್ಲ ರೆಡಿ ಮಾಡಿ ತೊಳೆದಿರೋದ್ರಲ್ಲಿ ನೀರಿಲ್ಲ, ಫುಲ್ ನೀರು ತೆಗೆದಿದ್ದೀನಿ. ಇದಕ್ಕೆ ಇವಾಗ ಬೇಕಾಗುವಂಥ ಪದಾರ್ಥಗಳು ನೋಡಿ. ಕಡಲೆ ಹಿಟ್ಟು, ಇದು ಕಡಲೆ ಹಿಟ್ಟು, ಇದು ಕಾರ್ನ್ಫ್ಲವರು, ಇದು ಅಕ್ಕಿ ಹಿಟ್ಟು, ಇದು ಜೀರಿಗೆ. ನಾನು ಪುಡಿ ಮಾಡ್ಕೊಂಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಬಾಯಿಗೆ ಸಿಗಲಿ ಅಂತ ಜೀರಿಗೆ. ಇದು 1 ಸ್ಪೂನ್ ಖಾರ ಪುಡಿ, ಒಂದು ಅರ್ಧ ಸ್ಪೂನ್ ಸ್ವಲ್ಪ ಕಮ್ಮಿ ಅರಿಶಿನ ಪುಡಿ, ಇದು 1 ರಿಂದ 1.5 ಸ್ಪೂನ್ ಉಪ್ಪು, 2 ಸಿಗ್ಲು ಕರಿಬೇವು, 1 ನಿಂಬೆಹಣ್ಣು ರಸ. ಕಹಿ ಬರಬಾರ್ದು ಅಂತ ಸ್ವಲ್ಪ ಟೇಸ್ಟ್ ಇರಲಿ ಅಂತ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ನಾವು ಒಂದೊಂದಾಗಿ ಹಾಕೋಣ. ಕಡಲೆ ಹಿಟ್ಟು ಹಾಕಿದ್ದೀನಿ, ಕಾರ್ನ್ಫ್ಲವರು, ಇದು ಅಕ್ಕಿ ಹಿಟ್ಟು, ಇದು ಜೀರಿಗೆ, ಇದು 1 ಸ್ಪೂನು ಖಾರ ಪುಡಿ, ಇದು ಅರಿಶಿನ ಪುಡಿ, ಇದು ಉಪ್ಪು 1 ಸ್ಪೂನ್ನಷ್ಟು ಹಾಕಿದ್ದೀನಿ, ಮತ್ತೆ ಬೇಕಾದ್ರೆ ಹಾಕ್ಕೋಬೋದು. 2 ಸಿಗ್ಲು ಕರಿಬೇವು, 1 ನಿಂಬೆಹಣ್ಣು ಹಾಕ್ತೀನಿ,
ನೋಡಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದನ್ನು ಇವಾಗ ನಾವು ಮೆಲ್ಲನೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 20 ನಿಮಿಷ, ಒಂದು 1/4 ಗಂಟೆ ಅದು ಮಸಾಲೆ ಎಲ್ಲ ಹಿಡ್ಕೊಳ್ಳೋಕ್ಕೆ ಬಿಡಬೇಕು. ಆಮೇಲೆ ಒಂದು 20 ನಿಮಿಷ ಆದಮೇಲೆ ಎಣ್ಣೆಗೆ ಬಿಡಬೇಕು. ಇದು ಕರೆಕ್ಟಾದ ಹೆಸರು ಹಾಗಲಕಾಯಿ ಚಿಪ್ಸ್ ಅಂತ. ಅದಕ್ಕೆ ನೋಡಿ, ಇದು ಮಸಾಲೆ ಹಿಡಿಬೇಕು. ಇವಾಗೆಲ್ಲ ಅದು ಮಿಕ್ಸ್ ಆಗ್ತಾಯಿದೆ. ಇದೆಲ್ಲ ಕಲಸಿಟ್ಟು ಎಲ್ಲ ಆಗಿದೆ ನೋಡಿ, ಎಲ್ಲ ಹಿಡ್ಕೊಂಡಿದೆ. ಒಂದು 20 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಶೋಧ ರಾಮಕೃಷ್ಣ ಚಾನಲ್ನ ಫಾಲೋ ಮಾಡಿ. ಇವಾಗ ಮಸಾಲೆ ರೆಡಿಯಾಗಿದೆ. ಎಲ್ಲ ಆಯಿತು, 20 ನಿಮಿಷದ ಮೇಲೆ ಆಯಿತು. ಅದೆಲ್ಲ ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿದೆ ನೋಡಿ. ಹಾಗೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ಎಣ್ಣೆ ಕಾಯಬೇಕು, ಇನ್ನೂ ಕಾದಿಲ್ಲ. ಎಣ್ಣೆ ಕಾದ್ಮೇಲೆ ನಾವು ಅದನ್ನು ಚಿಪ್ಸು, ಹಾಗಲಕಾಯಿ ಚಿಪ್ಸ ಎಣ್ಣೆಗೆ ಬಿಡೋಣ. ಬನ್ನಿ. ನಾನು ಇದಕ್ಕೆ ಕಲರ್ ಹಾಕಿಲ್ಲ, ರೆಡ್ ಕಲರ್ ಬರಬೇಕು. ಆದರೆ ನಾನು ರೆಡ್ ಕಲರ್ ಯೂಸ್ ಮಾಡಿಲ್ಲ, ಹಾಗೆ ಅರಿಶಿನ ಹಾಕಿದ್ದೀನಿ. ಬನ್ನಿ, ಇವಾಗ ಎಣ್ಣೆ ಕಾದಿದೆ, ಬಿಡೋಣ. ಕೆಂಪು ಕಲರ್ ಹಾಕಿಲ್ಲದ ಕಾರಣಕ್ಕೆ ಅದು ಎಲ್ಲೋನೇ ಇದೆ. ಅರಿಶಿನ ಹಾಕಿದ್ದೀನಿ. ಮತ್ತು ಚಿಲ್ಲಿ ಪೌಡ್ರು ಕೂಡ ನಾನು ಆಚೆ ಯೂಸ್ ಮಾಡಿದ್ದೀನಿ. ಕೆಂಪು ಖಾರ ಪುಡಿ ಇದು ಯೂಸ್ ಮಾಡಿಲ್ಲ. ಹಾಗಾಗಿ ಎಲ್ಲೋ ಕಲರೇ ಇದೆ. ನಾವು ಸಾಮಾನ್ಯ ಟೇಸ್ಟಿಂಗ್ ಪೌಡರ್ ಆಗಲಿ ಕೆಂಪು ಕಲರ್ ಆಗಲಿ ಯೂಸ್ ಮಾಡಲ್ಲ. ಮನೆಗೆ ನಾವು ತಿನ್ನೋದ್ರಿಂದ, ಮಕ್ಕಳೆಲ್ಲ ತಿನ್ನೋದ್ರಿಂದ ನಮಗೆ ಅದು ಕಲರ್ ಕಾಣೋದಕ್ಕಿಂತ ಹೆಲ್ದಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಕಲರ್ ಹಾಕಿಲ್ಲ. ಮತ್ತು ಕೆಂಪು ಕಲರ್ ಮೆಣಸಿನ ಪುಡಿನೂ ಹಾಕಿಲ್ಲ. ಇನ್ನು ಸ್ವಲ್ಪ ಬೇಯಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ. ಇದು ನೋಡಿ, ಹಸಿ ಕಾಣ್ತಾಯಿದೆ. ಇನ್ನೊಂದು 5 ನಿಮಿಷ ಬೇಯಬೇಕು. ನೋಡಿ, ಕ್ರಿಸ್ಪಿ ಹೇಗೆ ಆಗಿದೆ. ಇವಾಗ ತೆಗಿಯೋಣ. ಪೂರ ಸೀದೋದ್ರೆ ಅದು ಬೆಂದರೆ ಸೀದೋಗ್ಬಿಡುತ್ತೆ. ನಾನು 3 ಹಾಗಲಕಾಯಿ ತಗೊಂಡಿದ್ದೆ. ನೋಡಿ, ತುಂಬ ಟೇಸ್ಟಿಯಾಗಿದೆ. ಗರಿ ಇದೆ ನೋಡಿ, ಎಷ್ಟು ತೆಳುವಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫುಲ್ಲು ಡ್ರೈ ಆಗಿದೆ. ನಾನು ತಿಂದು ನೋಡಿದೆ, ತುಂಬ ಟೇಸ್ಟಿಯಾಗಿದೆ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಫಾಲೋ ಮಾಡಿ. ಯಶೋಧ ರಾಮಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ತಿಂದ್ಕೊಳ್ಳಿ.